ಈ ಶ್ರಾವಣ ಮಾಸದಲ್ಲಿ ಬರುವಂಥ ಮತ್ತೊಂದು ವಿಶೇಷ ದಿನವೇ ಗರುಡ ಪಂಚಮಿ. ನಾಗರ ಪಂಚಮಿಯ ದಿನವೇ ಗರುಡ ಪಂಚಮಿಯನ್ನು ಸಹ ಆಚರಿಸ್ತಾರೆ. ಸರ್ಪಗಳು ಮತ್ತು ಗರುಡ ಇಬ್ಬರು ಸಹೋದರರು. ಇದೇನು ಸರ್ಪ ಮತ್ತು ಗರುಡ ಇಬ್ಬರು ವೈರಿಗಳು ಸಹೋದರರು ಹೇಗಾಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದ್ರ ಕಥೆ ಹೇಳ್ತೀನಿ ಬನ್ನಿ. ಈ ಶ್ರಾವಣ ಮಾಸದ ವಿಶೇಷತೆಗಳ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಹಿಂದೆ ಕಶ್ಯಪ ಅನ್ನೋ ಋಷಿಮುನಿಗಳಿಗೆ ಇಬ್ಬರು ಹೆಂಡತಿಯರಿರ್ತಾರೆ. ಮೊದಲನೆಯವಳು ಕದ್ರು, ಎರಡನೆಯವಳು ವಿನತ. ಇವರಿಬ್ಬರು ತಾವು ಪಡೆದ ವರದ ಅನುಸಾರ ಕದ್ರು 1000 ಸರ್ಪಗಳಿಗೆ ಮತ್ತು ವಿನತ 1 ಗರುಡಕ್ಕೆ ಜನ್ಮವನ್ನು ನೀಡ್ತಾಳೆ. ಹಾಗಾಗಿ ಸರ್ಪಗಳು ಮತ್ತು ಗರುಡ ಸಹೋದರರಾದರೂ ಸಹ ಬೇರೆ ಬೇರೆ ತಾಯಿ ಮಕ್ಕಳಾದ್ರಿಂದ ವೈರಿಗಳು ಸಹ ಆಗ್ತಾರೆ. ಆದರೆ ಒಮ್ಮೆ ಈ ಕದ್ರು ಮತ್ತು ವಿನತ ನಡುವೆ ನಡೆಯುವ ಒಂದು ಪಂದ್ಯದಲ್ಲಿ ಕದ್ರು ಮೋಸದಿಂದ ಆ ಪಂದ್ಯವನ್ನು ಗೆದ್ದು ವಿನತಳನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಂಡಿರ್ತಾಳೆ. ಇದರಿಂದ ಗರುಡನಿಗೆ ಬಹಳ ದುಃಖ ಆಗುತ್ತೆ. ಹಾಗಾಗಿ ಅವನು ಕದ್ರು ಮತ್ತು ಅವಳ ಮಕ್ಕಳ ಹತ್ತಿರ ಬಂದು ತನ್ನ ತಾಯಿಯನ್ನು ದಾಸ್ಯತ್ವದಿಂದ ಬಿಡಿಸೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಅವರು ದೇವಲೋಕದಿಂದ ಅಮೃತವನ್ನು ತಂದು ಕೊಟ್ಟರೆ ಅವನ ತಾಯಿಯನ್ನು ದಾಸ್ಯತ್ವದಿಂದ ಮುಕ್ತಗೊಳಿಸ್ತೀವಿ ಅಂತ ಹೇಳ್ತಾರೆ. ಆ ತಕ್ಷಣವೇ ಗರುಡ ದೇವಲೋಕಕ್ಕೆ ಹೋಗಿ ಇಂದ್ರ ಮತ್ತು ಬೇರೆ ದೇವತೆಗಳ ಜೊತೆ ಯುದ್ಧ ಮಾಡಿ ಅಮೃತವನ್ನು ತಂದು ಕದ್ರು ಕೈಗೆ ಕೊಟ್ಟು ತನ್ನ ತಾಯಿಯನ್ನು ದಾಸ್ಯತ್ವದಿಂದ ಬಿಡುಗಡೆಗೊಳಿಸ್ತಾನೆ. ಈ ಕತೆ ತಾಯಿ ಮತ್ತು ಮಗನ ನಡುವೆ ಇರುವ ಬಾಂಧವ್ಯ ಮತ್ತು ಪ್ರೀತಿಯನ್ನು ನಮಗೆ ತಿಳಿಸಿಕೊಡುತ್ತೆ. ಇದಷ್ಟೇ ಅಲ್ಲದೆ ಗರುಡನ ಧೈರ್ಯ, ನಿಷ್ಠೆ ಮತ್ತು ಮಾತೃಪ್ರೇಮವನ್ನು ನೋಡಿ ವಿಷ್ಣುವಿಗೆ ಬಹಳ ಸಂತೋಷವಾಗುತ್ತೆ. ಗರುಡನ ಕೋರಿಕೆಯಂತೆ ಅವನು ವಿಷ್ಣುವಿನ ವಾಹನವಾಗಿ ಸದಾ ವಿಷ್ಣುವಿನ ಜೊತೆಯಲ್ಲೇ ಇರ್ತಾನೆ. ಮತ್ತು ಈ ಗರುಡನ ಜನ್ಮದಿನವನ್ನು ಮಾತೃಪ್ರೇಮ, ನಿಷ್ಠೆ, ಧೈರ್ಯ ಮತ್ತು ರಕ್ಷಣೆಯ ಪ್ರತೀಕವಾಗಿ ಗರುಡ ಪಂಚಮಿಯಾಗಿ ಆಚರಿಸ್ತಾರೆ. ಇಂತಹ ಇನ್ನೂ ಹೆಚ್ಚಿನ ಕಥೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.